ನಮಸ್ಕಾರ ಪಾವಗಡದ ಸಮಸ್ತ ಜನತೆಗೂ. ನಾನು ನಿಮ್ಮ ಹರಿರಾಮ್. ಸ್ನೇಹಿತರೆ, ಪಾವಗಡದ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಿದೆ, ಕಳೆದ 2 ವರ್ಷಗಳಿಂದ ನಾವು ಭಾರತೀಯ ಪರಿವರ್ತನಾ ಸಂಘ BPS ವತಿಯಿಂದ ಪಾವಗಡದ ಪ್ರತಿ ಹಳ್ಳಿಗೂ ಹೋಗಿ ಇಲ್ಲಿನ ಯುವಕರನ್ನ ಜಾಗೃತಿ ಮಾಡುವ ಜೊತೆಗೆ ಪಾವಗಡ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ಆ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ಮತ್ತು ತಾಲೂಕು ಆಡಳಿತದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸಿದ್ದೀವಿ. ಮತ್ತು ಇವತ್ತು ಒಂದು ಸಂತೋಷದ ವಿಷಯ ನಾನಿವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದೀರಿ, ನಾನು ಯಾವುದೇ ಹಳ್ಳಿಗೆ ಹೋಗಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ನಾನು ಬೆಂಗಳೂರಿನಲ್ಲಿ ಯಾವುದೇ ಮಾಧ್ಯಮಗಳನ್ನು ಕರೆದಾಗ, ಯಾವುದೇ ಮಾಧ್ಯಮಗಳಲ್ಲಿ ಹೋಗಿ ನಾನು ಯಾವುದೇ ಟಿವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಾನು ನಿರಂತರವಾಗಿ ಪಾವಗಡದ ಪ್ರತಿಯೊಂದು ಸಮಸ್ಯೆಗಳನ್ನು ಮಾತಾಡುವ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿನ ನಿರುದ್ಯೋಗದ ಸಮಸ್ಯೆ, ಇಲ್ಲಿನ ಬಡತನದ ಸಮಸ್ಯೆ, ಆರೋಗ್ಯ, ಶಿಕ್ಷಣ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕಳೆದ ವರ್ಷ ಇಲ್ಲಿನ ತಾಲೂಕು ಆಸ್ಪತ್ರೆಯ ಅವಾಂತರ, ಅಂದ್ರೆ ಅಲ್ಲಿ ಇರಬೇಕಾಗಿದ್ದ ಒಟ್ಟು ವೈದ್ಯರು ಎಷ್ಟಿರಬೇಕಾಗಿತ್ತೋ ಅಷ್ಟು ವೈದ್ಯರುಗಳನ್ನ, ಸುಮಾರು 14 ವೈದ್ಯರುಗಳು ಇರಬೇಕಾಗಿತ್ತು. ಆದರೆ ಇಲ್ಲಿ ಕೇವಲ 4 ಜನ ವೈದ್ಯರು ಮಾತ್ರ ಇದ್ರು. ಹಾಗಾಗಿ ಕಳೆದ ವರ್ಷ ಅನೇಕ ಸಾವು ನೋವುಗಳು ಸಂಭವಿಸಿ ಇಲ್ಲಿ ಒಂದು ರೀತಿ ಆರೋಗ್ಯ ವ್ಯವಸ್ಥೆಯೇ ಕೆಟ್ಟೋಗಿತ್ತು. ಹಾಗಾಗಿ ನಾನು ಅದರ ವಿರುದ್ಧವಾಗಿ ಎಲ್ಲ ಕಡೆ ಧ್ವನಿಯನ್ನ ಎತ್ತಿದ್ದೆ, ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡಿದ್ದೆ, ಮಾಧ್ಯಮಗಳಲ್ಲೂ ಕೂಡ ಮಾತಾಡಿದ್ದೆ. ಆ ಆರೋಗ್ಯದ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿದೆ, ವ್ಯವಸ್ಥೆ ಕೆಟ್ಟೋಗಿದೆ ಅಂತೇಳಿ. ಈಗ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದ್ರೆ, ಇವತ್ತು ಈ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಹೋರಾಟದ ಫಲವಾಗಿ 10 ಜನ ಡಾಕ್ಟರ್ಗಳನ್ನ ಈಗ ಸರ್ಕಾರ ನೇಮಿಸಿದೆಯಂತೆ. 10 ಜನ ಡಾಕ್ಟರ್ಗಳು, ಹೊಸ ಡಾಕ್ಟರ್ಗಳು ಬಂದಿದ್ದಾರೆ. ಈಗ ಕೆಲಸ ಚೆನ್ನಾಗಿ ನಡೀತಾ ಇದೆ. ಬಟ್ ಆದ್ರೆ ಇನ್ನೂ ಮತ್ತಷ್ಟು ಬದಲಾವಣೆ ತರಬೇಕಾಗಿದೆ, ಇನ್ನೂ ಒಂದಿಷ್ಟು ವ್ಯವಸ್ಥೆ ಅದು ಬದಲಿಸಬೇಕಾಗಿದೆ. ಹಾಗಾಗಿ ಇದು BPS ಅಂದ್ರೆ ಭಾರತೀಯ ಪರಿವರ್ತನಾ ಸಂಘ ಮತ್ತು ಅದರ ಎಲ್ಲ ಕಾರ್ಯಕರ್ತರು ಮತ್ತು ತಾಲೂಕು ಮಟ್ಟದ ಎಲ್ಲ ನಾಯಕರುಗಳ ಒಂದು ನಿಜವಾದ ಜಯ ಅಂತ ಹೇಳ್ತೀನಿ ಇದನ್ನ. ಮತ್ತೆ ತಾಲೂಕಿನ ಎಲ್ಲ ಜನರ ಜಯ ಅಂತ ಕೂಡ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತು ಏನು ಈ ಆಸ್ಪತ್ರೆಯ ಸಮಸ್ಯೆ, ಒಂದಿಷ್ಟು ಸಮಸ್ಯೆ ಬಗೆಹರಿದಿದೆ. ಹಾಗಾಗಿ ಈ ಸಮಸ್ಯೆಗೆ ಸ್ಪಂದಿಸಿದಂತ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಉಳಿದಿರುವಂತ ಇನ್ನೊಂದಿಷ್ಟು ಸಮಸ್ಯೆಗಳು ಬಗೆಹರಿಲಿ ಅಂತ ಹೇಳ್ತಾ, ಏನಿವತ್ತು ಪಾವಗಡದ ಪ್ರತಿಯೊಬ್ಬ BPS ಕಾರ್ಯಕರ್ತರಿಗೂ ಕೂಡ ಈ ಒಂದು ಸಮಸ್ಯೆ ಜೊತೆಗೆ ನಿಂತಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಏನಿವತ್ತು BPS ಇಂದ ಹಳ್ಳಿಯ ಕಡೆಗೆ BPS ನಡೆಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಳ್ಳಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರದ ಗಮನಕ್ಕೆ, ಆಡಳಿತದ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದೀವಿ. ಈ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಸದಾ ನಾವು ಪಾವಗಡದ ಎಲ್ಲ ಪ್ರಜೆಗಳ ಜೊತೆಗೆ ನಾವು ನಿಂತಿರ್ತೀವಿ. ಸದೃಢ ಪಾವಗಡ ಕೊಟ್ಟೋದೇ ನಮ್ಮ ಸಂಕಲ್ಪ. ಹಾಗಾಗಿ ಸದೃಢ ಪಾವಗಡಕ್ಕಾಗಿ ನಮ್ಮ ಸಂಕಲ್ಪ. ಬನ್ನಿ ಹಳ್ಳಿಯ ಕಡೆಗೆ BPS ನಡೆಗೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.